Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 34 verse 10. Even lions go hungry for lack of food, but those who obey the Lord lack nothing good. ಕೀರ್ತನೆಗಳು 34:10 ವಚನ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅನೇಕ ಕುಟುಂಬಗಳು ಸಮಸ್ಯೆಗಳಿಂದ, ಒಡಕುಗಳಿಂದ ಸಮಾಧಾನವಿಲ್ಲದೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಂಥ ಕುಟುಂಬಗಳಲ್ಲಿ ಆಶೀರ್ವಾದ ಇಲ್ಲದಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇವತ್ತು ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಡ್ತಾ ಇದೆ, ಯಾರು ಆತನನ್ನು ಹುಡುಕುತ್ತಾರೋ, ಯಾರು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾರೋ ಅಂಥವರಿಗೆ ಯಾವ ಕಡಿಮೆಯೂ ಇರುವುದಿಲ್ಲ, ಯಾವ ಕೊರತೆಯೂ ಇರುವುದಿಲ್ಲ. ಒಂದು ವೇಳೆ ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕಡಿಮೆ ಇಲ್ಲ ಎನ್ನುವ ವಾಕ್ಯ ಇವತ್ತು ನಮಗೆ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಯಾವ ಆಶೀರ್ವಾದದ ಕೊರತೆ ಇದೆ, ಯಾವ ಕಡಿಮೆ ನಮ್ಮ ಜೀವಿತದಲ್ಲಿ ಇದೆ, ಅದನ್ನು ನಾವು ಅರಿತುಕೊಂಡು ಪೂರ್ಣ ಹೃದಯದಿಂದ ಕರ್ತನನ್ನು ಹುಡುಕೋಣ, ಪೂರ್ಣ ಮನಸ್ಸಿನಿಂದ ಕರ್ತನನ್ನು ಹುಡುಕೋಣ. ಕ್ರಿಸ್ತನು ಏನೋ ಬಂಡೆಯ ಮೇಲೆ ನಮ್ಮ ಕುಟುಂಬವನ್ನು ಕಟ್ಟೋಣ. ಆಗ ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ಆಗ ನಮ್ಮ ಜೀವಿತ ಆಶೀರ್ವದಿತವಾದಂಥ ಜೀವಿತವಾಗುತ್ತದೆ. ಕೀರ್ತನೆ 127:1 ನಾವು ನೋಡುತ್ತೇವೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ. ನಾವು ಕರ್ತನ ಮೇಲೆ ನಂಬಿಕೆ ಇಟ್ಟು ಜೀವಿಸುವಾಗ, ಕ್ರಿಸ್ತನೆಂಬ ಬಂಡೆಯ ಮೇಲೆ ನಮ್ಮ ಮನೆಯನ್ನು, ನಮ್ಮ ಕುಟುಂಬವನ್ನು ಕಟ್ಟುವಾಗ ನಮ್ಮ ಮನೆ ಸ್ಥಿರವಾಗಿರುತ್ತದೆ. ಲೂಕ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಒಬ್ಬ ವ್ಯಕ್ತಿ ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕುತ್ತಾನೆ. ಹೊಳೆ ಬಂದು ಪ್ರವಾಹ ಆ ಮನೆಗೆ ಬಡಿದಾಗ್ಯೂ ಕೂಡ ಆ ಮನೆ ಸ್ಥಿರವಾಗಿ ನಿಂತಿತ್ತು. ಅದನ್ನು ಅಲ್ಲಾಡಿಸಲಿಕ್ಕೆ ಅದರಿಂದ ಆಗದೆ ಹೋಯಿತು ಎಂಬುದಾಗಿ. ಹೌದು, ಇದೇ ರೀತಿಯಲ್ಲಿ ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ನಮ್ಮ ಮನೆಯನ್ನು ಕಟ್ಟುವಾಗ ಯಾವ ಮಳೆ, ಗಾಳಿ, ಚಳಿ, ಬಿರುಗಾಳಿ ಬಂದಾಗ್ಯೂ ಕೂಡ ಅದನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಆದುದರಿಂದ ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಮ್ಮ ಕುಟುಂಬವನ್ನು ಕಟ್ಟೋಣ. ದಾವೀದನಂತೆ ನಮ್ಮ ಆಶ್ರಯಗಿರಿಯಾಗಿರುವ ಯೇಸು ಕ್ರಿಸ್ತನ ಕಡೆಗೆ ತಿರುಗೋಣ. ಆತನೇ ನಮಗೆ ಬಂಡೆಯೂ, ಕೋಟೆಯೂ, ಶರಣನು, ದುರ್ಗವೂ ಆಗಿದ್ದುಕೊಂಡು ನಮ್ಮನ್ನು ನಡೆಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿದೆವಾ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎನ್ನುವ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ ತಂದೆಯೇ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಯಾರೆಲ್ಲ ಅವರ ಕುಟುಂಬಗಳಲ್ಲಿ ಸಂಕಟಗಳಿಂದ ಬಳಲುತ್ತಾ ಇದ್ದಾರೋ, ಕೊರತೆಗಳಿಂದ ಬಳಲುತ್ತಾ ಇದ್ದಾರೋ, ಆಶೀರ್ವಾದ ಇಲ್ಲದಾಗಿದೆಯೋ ಅಂಥ ಕುಟುಂಬಗಳಿಗೋಸ್ಕರ ವಿಶೇಷವಾಗಿ ಇವತ್ತು ನಿನ್ನ ಪಾದದಲ್ಲಿ ಬರುತ್ತೇನೆ ಸ್ವಾಮಿ. ನಿನ್ನ ಆಶೀರ್ವಾದ ಮಾಡಪ್ಪ. ನಿನ್ನ ಆಶ್ರಯವನ್ನು ಬೇಡಿ ಬಂದಿರತಕ್ಕಂಥ ಇವರೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಯೇಸುವೆ, ನಿಮ್ಮ ನಾಮದಲ್ಲಿ ಇವತ್ತು ಯೆಹೋವನೇ ನಿಮ್ಮ ಸನ್ನಿಧಿಯಲ್ಲಿ ಬಂದು ಅವರು ಪ್ರಾರ್ಥಿಸ್ತಾ ಇದ್ದಾರೆ, ಅವರು ನಿನ್ನನ್ನೇ ಬೇಡಿಕೊಳ್ಳುತ್ತಾ ಇದ್ದಾರೆ ದೇವ. ಅವರನ್ನು ಆಶೀರ್ವಾದ ಮಾಡು ತಂದೆ. ಇನ್ನು ಮುಂದೆ ಅವರ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದಂತೆ, ಯಾವ ಕಡಿಮೆಯೂ ಬೀಳದಂತೆ ದೇವ, ನೀವು ಅವರನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.